ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ವಾಯುವಾರಕ್ಕೆ ಬರುವಂತಹ ನಾಗರಿಕರಿಗಾಗಿ ಬಿಡಾಡಿ ದನಗಳಿಂದ ತೊಂದರೆ ಉಂಟಾಗಿರುವಂಥದ್ದು. ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಡಾಡಿ ದನಗಳು ಓಡಾಡ್ತಾ ಇರುವುದರಿಂದ ಪ್ರವಾಸಿಗರಿಗೆ ಮತ್ತು ವಿಹಾರಿಗಳಿಗೆ ತೊಂದರೆ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡಾಡಿ ದನಗಳು ಕೂಡ ಓಡಾಡ್ತಿರೋ ದೃಶ್ಯವನ್ನು ಗಮನಿಸಬಹುದಾಗಿದೆ. ಇದು ಇವತ್ತಿನ ದೃಶ್ಯ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದ ಬಿಡಾಡಿ ದನಗಳು ಇಲ್ಲಿದ್ದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಸಂಬಂಧಪಟ್ಟ ನಗರಸಭೆಗೆ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಜಾನುವಾರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಜಾನುವಾರುಗಳು ಹೊಡೆದಾಡಿ ಅಂದರೆ ಜನರ ಮೇಲೆ ಎರಗ್ತವೆ ಎಂಬ ಭಾವನೆ ಕೂಡ ಇರುವುದಿಲ್ಲ. ಯಾಕಂತೇಳಿದ್ರೆ ರಾತ್ರಿ ವೇಳೆ ಕೂಡ ಕಡಲ ತೀರದಲ್ಲಿ ವಿದ್ಯುತ್ ದೀಪಗಳು ಇಲ್ಲದೇ ಇರುವುದರಿಂದ ಜಾನುವಾರುಗಳ ಒಂದು ಸಮಸ್ಯೆ ಕೂಡ ಪ್ರವಾಸಿಗರಿಗೆ ವಿಹಾರಿಗಳಿಗೆ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಸಂಬಂಧಪಟ್ಟ ನಗರಸಭೆಯವರು ಬಿಡಾಡಿ ದನಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು ಅಂತ ಈ ಹಿಂದೆಯೇ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಇದುವರೆಗೆ ಸಂಬಂಧಪಟ್ಟ ನಗರಸಭೆ ಆ ಒಂದು ನಿಯಂತ್ರಣ ಕೆಲಸವನ್ನು ಮಾಡಲಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ವಾಯುವಾರಕ್ಕೆ ಬರುವಂತಹ ನಾಗರಿಕರಿಗಾಗಿ ಬಿಡಾಡಿ ದನಗಳಿಂದ ತೊಂದರೆ ಉಂಟಾಗಿರುವಂಥದ್ದು. ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಡಾಡಿ ದನಗಳು ಓಡಾಡ್ತಾ ಇರುವುದರಿಂದ ಪ್ರವಾಸಿಗರಿಗೆ ಮತ್ತು ವಿಹಾರಿಗಳಿಗೆ ತೊಂದರೆ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡಾಡಿ ದನಗಳು ಕೂಡ ಓಡಾಡ್ತಿರೋ ದೃಶ್ಯವನ್ನು ಗಮನಿಸಬಹುದಾಗಿದೆ. ಇದು ಇವತ್ತಿನ ದೃಶ್ಯ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದ ಬಿಡಾಡಿ ದನಗಳು ಇಲ್ಲಿದ್ದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಸಂಬಂಧಪಟ್ಟ ನಗರಸಭೆಗೆ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಜಾನುವಾರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಜಾನುವಾರುಗಳು ಹೊಡೆದಾಡಿ ಅಂದರೆ ಜನರ ಮೇಲೆ ಎರಗ್ತವೆ ಎಂಬ ಭಾವನೆ ಕೂಡ ಇರುವುದಿಲ್ಲ. ಯಾಕಂತೇಳಿದ್ರೆ ರಾತ್ರಿ ವೇಳೆ ಕೂಡ ಕಡಲ ತೀರದಲ್ಲಿ ವಿದ್ಯುತ್ ದೀಪಗಳು ಇಲ್ಲದೇ ಇರುವುದರಿಂದ ಜಾನುವಾರುಗಳ ಒಂದು ಸಮಸ್ಯೆ ಕೂಡ ಪ್ರವಾಸಿಗರಿಗೆ ವಿಹಾರಿಗಳಿಗೆ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಸಂಬಂಧಪಟ್ಟ ನಗರಸಭೆಯವರು ಬಿಡಾಡಿ ದನಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು ಅಂತ ಈ ಹಿಂದೆಯೇ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಇದುವರೆಗೆ ಸಂಬಂಧಪಟ್ಟ ನಗರಸಭೆ ಆ ಒಂದು ನಿಯಂತ್ರಣ ಕೆಲಸವನ್ನು ಮಾಡಲಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ವಾಯುವಾರಕ್ಕೆ ಬರುವಂತಹ ನಾಗರಿಕರಿಗಾಗಿ ಬಿಡಾಡಿ ದನಗಳಿಂದ ತೊಂದರೆ ಉಂಟಾಗಿರುವಂಥದ್ದು. ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಡಾಡಿ ದನಗಳು ಓಡಾಡ್ತಾ ಇರುವುದರಿಂದ ಪ್ರವಾಸಿಗರಿಗೆ ಮತ್ತು ವಿಹಾರಿಗಳಿಗೆ ತೊಂದರೆ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡಾಡಿ ದನಗಳು ಕೂಡ ಓಡಾಡ್ತಿರೋ ದೃಶ್ಯವನ್ನು ಗಮನಿಸಬಹುದಾಗಿದೆ. ಇದು ಇವತ್ತಿನ ದೃಶ್ಯ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದ ಬಿಡಾಡಿ ದನಗಳು ಇಲ್ಲಿದ್ದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಸಂಬಂಧಪಟ್ಟ ನಗರಸಭೆಗೆ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಜಾನುವಾರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಜಾನುವಾರುಗಳು ಹೊಡೆದಾಡಿ ಅಂದರೆ ಜನರ ಮೇಲೆ ಎರಗ್ತವೆ ಎಂಬ ಭಾವನೆ ಕೂಡ ಇರುವುದಿಲ್ಲ. ಯಾಕಂತೇಳಿದ್ರೆ ರಾತ್ರಿ ವೇಳೆ ಕೂಡ ಕಡಲ ತೀರದಲ್ಲಿ ವಿದ್ಯುತ್ ದೀಪಗಳು ಇಲ್ಲದೇ ಇರುವುದರಿಂದ ಜಾನುವಾರುಗಳ ಒಂದು ಸಮಸ್ಯೆ ಕೂಡ ಪ್ರವಾಸಿಗರಿಗೆ ವಿಹಾರಿಗಳಿಗೆ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಸಂಬಂಧಪಟ್ಟ ನಗರಸಭೆಯವರು ಬಿಡಾಡಿ ದನಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು ಅಂತ ಈ ಹಿಂದೆಯೇ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಇದುವರೆಗೆ ಸಂಬಂಧಪಟ್ಟ ನಗರಸಭೆ ಆ ಒಂದು ನಿಯಂತ್ರಣ ಕೆಲಸವನ್ನು ಮಾಡಲಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ವಾಯುವಾರಕ್ಕೆ ಬರುವಂತಹ ನಾಗರಿಕರಿಗಾಗಿ ಬಿಡಾಡಿ ದನಗಳಿಂದ ತೊಂದರೆ ಉಂಟಾಗಿರುವಂಥದ್ದು. ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಡಾಡಿ ದನಗಳು ಓಡಾಡ್ತಾ ಇರುವುದರಿಂದ ಪ್ರವಾಸಿಗರಿಗೆ ಮತ್ತು ವಿಹಾರಿಗಳಿಗೆ ತೊಂದರೆ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡಾಡಿ ದನಗಳು ಕೂಡ ಓಡಾಡ್ತಿರೋ ದೃಶ್ಯವನ್ನು ಗಮನಿಸಬಹುದಾಗಿದೆ. ಇದು ಇವತ್ತಿನ ದೃಶ್ಯ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದ ಬಿಡಾಡಿ ದನಗಳು ಇಲ್ಲಿದ್ದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಸಂಬಂಧಪಟ್ಟ ನಗರಸಭೆಗೆ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಜಾನುವಾರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಜಾನುವಾರುಗಳು ಹೊಡೆದಾಡಿ ಅಂದರೆ ಜನರ ಮೇಲೆ ಎರಗ್ತವೆ ಎಂಬ ಭಾವನೆ ಕೂಡ ಇರುವುದಿಲ್ಲ. ಯಾಕಂತೇಳಿದ್ರೆ ರಾತ್ರಿ ವೇಳೆ ಕೂಡ ಕಡಲ ತೀರದಲ್ಲಿ ವಿದ್ಯುತ್ ದೀಪಗಳು ಇಲ್ಲದೇ ಇರುವುದರಿಂದ ಜಾನುವಾರುಗಳ ಒಂದು ಸಮಸ್ಯೆ ಕೂಡ ಪ್ರವಾಸಿಗರಿಗೆ ವಿಹಾರಿಗಳಿಗೆ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಸಂಬಂಧಪಟ್ಟ ನಗರಸಭೆಯವರು ಬಿಡಾಡಿ ದನಗಳನ್ನು
ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು ಅಂತ ಈ ಹಿಂದೆಯೇ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಇದುವರೆಗೆ ಸಂಬಂಧಪಟ್ಟ ನಗರಸಭೆ ಆ ಒಂದು ನಿಯಂತ್ರಣ ಕೆಲಸವನ್ನು ಮಾಡಲಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ವಾಯುವಾರಕ್ಕೆ ಬರುವಂಥ ನಾಗರಿಕರಿಗಾಗಿ ಬಿಡಾಡಿ ದನಗಳಿಂದ ತೊಂದರೆ ಉಂಟಾಗಿರುವಂಥದ್ದು. ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಡಾಡಿ ದನಗಳು ಓಡಾಡ್ತಾ ಇರುವುದರಿಂದ ಪ್ರವಾಸಿಗರಿಗೆ ಮತ್ತು ವಿಹಾರಿಗಳಿಗೆ ತೊಂದರೆ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡಾಡಿ ದನಗಳು ಕೂಡ ಓಡಾಡ್ತಿರೋ ದೃಶ್ಯವನ್ನು ಗಮನಿಸಬಹುದಾಗಿದೆ. ಇದು ಇವತ್ತಿನ ದೃಶ್ಯ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದ ಬಿಡಾಡಿ ದನಗಳು ಇಲ್ಲಿದ್ದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಸಂಬಂಧಪಟ್ಟ ನಗರಸಭೆಗೆ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಜಾನುವಾರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಜಾನುವಾರುಗಳು ಹೊಡೆದಾಡಿ ಅಂದರೆ ಜನರ ಮೇಲೆ ಎರಗ್ತವೆ ಎಂಬ ಭಾವನೆ ಕೂಡ ಇರುವುದಿಲ್ಲ. ಯಾಕಂತೇಳಿದ್ರೆ ರಾತ್ರಿ ವೇಳೆ ಕೂಡ ಕಡಲ ತೀರದಲ್ಲಿ ವಿದ್ಯುತ್ ದೀಪಗಳು ಇಲ್ಲದೇ ಇರುವುದರಿಂದ ಜಾನುವಾರುಗಳ ಒಂದು ಸಮಸ್ಯೆ ಕೂಡ ಪ್ರವಾಸಿಗರಿಗೆ ವಿಹಾರಿಗಳಿಗೆ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಸಂಬಂಧಪಟ್ಟ ನಗರಸಭೆಯವರು ಬಿಡಾಡಿ ದನಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು ಅಂತ ಈ ಹಿಂದೆಯೇ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಇದುವರೆಗೆ ಸಂಬಂಧಪಟ್ಟ ನಗರಸಭೆ ಆ ಒಂದು ನಿಯಂತ್ರಣ ಕೆಲಸವನ್ನು ಮಾಡಲಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ವಾಯುವಾರಕ್ಕೆ ಬರುವಂಥ ನಾಗರಿಕರಿಗಾಗಿ ಬಿಡಾಡಿ ದನಗಳಿಂದ ತೊಂದರೆ ಉಂಟಾಗಿರುವಂಥದ್ದು. ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಡಾಡಿ ದನಗಳು ಓಡಾಡ್ತಾ ಇರುವುದರಿಂದ ಪ್ರವಾಸಿಗರಿಗೆ ಮತ್ತು ವಿಹಾರಿಗಳಿಗೆ ತೊಂದರೆ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡಾಡಿ ದನಗಳು ಕೂಡ ಓಡಾಡ್ತಿರೋ ದೃಶ್ಯವನ್ನು ಗಮನಿಸಬಹುದಾಗಿದೆ. ಇದು ಇವತ್ತಿನ ದೃಶ್ಯ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದ ಬಿಡಾಡಿ ದನಗಳು ಇಲ್ಲಿದ್ದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಸಂಬಂಧಪಟ್ಟ ನಗರಸಭೆಗೆ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಜಾನುವಾರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಜಾನುವಾರುಗಳು ಹೊಡೆದಾಡಿ ಅಂದರೆ ಜನರ ಮೇಲೆ ಎರಗ್ತವೆ ಎಂಬ ಭಾವನೆ ಕೂಡ ಇರುವುದಿಲ್ಲ. ಯಾಕಂತೇಳಿದ್ರೆ ರಾತ್ರಿ ವೇಳೆ ಕೂಡ ಕಡಲ ತೀರದಲ್ಲಿ ವಿದ್ಯುತ್ ದೀಪಗಳು ಇಲ್ಲದೇ ಇರುವುದರಿಂದ ಜಾನುವಾರುಗಳ ಒಂದು ಸಮಸ್ಯೆ ಕೂಡ ಪ್ರವಾಸಿಗರಿಗೆ ವಿಹಾರಿಗಳಿಗೆ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಸಂಬಂಧಪಟ್ಟ ನಗರಸಭೆಯವರು ಬಿಡಾಡಿ ದನಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು ಅಂತ ಈ ಹಿಂದೆಯೇ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಇದುವರೆಗೆ ಸಂಬಂಧಪಟ್ಟ ನಗರಸಭೆ ಆ ಒಂದು ನಿಯಂತ್ರಣ ಕೆಲಸವನ್ನು ಮಾಡಲಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ವಾಯುವಾರಕ್ಕೆ ಬರುವಂಥ ನಾಗರಿಕರಿಗಾಗಿ ಬಿಡಾಡಿ ದನಗಳಿಂದ ತೊಂದರೆ ಉಂಟಾಗಿರುವಂಥದ್ದು. ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಡಾಡಿ ದನಗಳು ಓಡಾಡ್ತಾ ಇರುವುದರಿಂದ ಪ್ರವಾಸಿಗರಿಗೆ ಮತ್ತು ವಿಹಾರಿಗಳಿಗೆ ತೊಂದರೆ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡಾಡಿ ದನಗಳು ಕೂಡ ಓಡಾಡ್ತಿರೋ ದೃಶ್ಯವನ್ನು ಗಮನಿಸಬಹುದಾಗಿದೆ. ಇದು ಇವತ್ತಿನ ದೃಶ್ಯ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಕಷ್ಟು ಪ್ರಮಾಣದ ಬಿಡಾಡಿ ದನಗಳು ಇಲ್ಲಿದ್ದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಸಂಬಂಧಪಟ್ಟ ನಗರಸಭೆಗೆ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಜಾನುವಾರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಯಾಕಂತೇಳಿದ್ರೆ ಯಾವ ಸಂದರ್ಭದಲ್ಲಿ ಜಾನುವಾರುಗಳು ಹೊಡೆದಾಡಿ ಅಂದರೆ ಜನರ ಮೇಲೆ ಎರಗ್ತವೆ ಎಂಬ ಭಾವನೆ ಕೂಡ ಇರುವುದಿಲ್ಲ. ಯಾಕಂತೇಳಿದ್ರೆ ರಾತ್ರಿ ವೇಳೆ ಕೂಡ ಕಡಲ ತೀರದಲ್ಲಿ ವಿದ್ಯುತ್ ದೀಪಗಳು ಇಲ್ಲದೇ ಇರುವುದರಿಂದ ಜಾನುವಾರುಗಳ ಒಂದು ಸಮಸ್ಯೆ ಕೂಡ ಪ್ರವಾಸಿಗರಿಗೆ ವಿಹಾರಿಗಳಿಗೆ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಸಂಬಂಧಪಟ್ಟ ನಗರಸಭೆಯವರು ಬಿಡಾಡಿ ದನಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು ಅಂತ ಈ ಹಿಂದೆಯೇ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಇದುವರೆಗೆ ಸಂಬಂಧಪಟ್ಟ ನಗರಸಭೆ ಆ ಒಂದು ನಿಯಂತ್ರಣ ಕೆಲಸವನ್ನು ಮಾಡಲಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.